ಚಿನ್ನಿ ಏನಕ್ಕ? ಎಷ್ಟು ಹೇಳ್ಬೇಕು ನಿಂಗೆ ಡೋರ್ ಓಪನ್ ಮಾಡಬೇಡ ಅಂತ. ನನ್ನ ರೂಮ್ ತುಂಬಾ ಸೊಳ್ಳೆಗಳು ತುಂಬಿಕೊಂಡಿದೆ. ಅಕ್ಕ ಈಗ ಜಸ್ಟ್ ಓಪನ್ ಮಾಡಿದೆ ಅಕ್ಕ. ಯಾಕೆ ಇಬ್ರು ಕಿತ್ತಾಡ್ತಾ ಇದ್ದೀರಾ? ನೋಡಮ್ಮ, ಡೋರ್ ಓಪನ್ ಮಾಡಿ ಇಟ್ಟಿದ್ದಾಳೆ. ಅಷ್ಟೇನಾ? ಚಿನಿ ಬಾಗ್ಲ ಹಾಕು. ಸರಿಮಾ. ಆಯ್ತು ಹೋಗೆ, ನಾಳೆಯಿಂದ ನಿನ್ ರೂಮಲ್ಲಿ ಸೊಳ್ಳೆಗಳಿರಲ್ಲ. ಏನೋ ಒಂದ್ ಮಾಡಮ್ಮ ಸೊಳ್ಳೆಗಳಿಗೆ. ನೋಡಿದ್ರಲ್ಲ, ಸೊಳ್ಳೆಗಳ ಕಾಟಕ್ಕೆ ನಾನು ಇಬ್ರು ಮಕ್ಕಳು ಕೂಡ ಹೇಗೆ ಕಿತ್ತಾಡ್ತಿದ್ದಾರೆ ಅಂತೇಳಿ. ಇದಕ್ಕೇನಾದ್ರು ಸೊಲ್ಯೂಷನ್ ಹುಡ್ಕೋಣ ಅಂತೇಳಿ ಅಮೆಝಾನ್ ಸ್ಕ್ರಾಲ್ ಮಾಡುವಾಗ ಕ್ಲಾಸಿಕ್ ಮಸ್ಕಿಟೋರ ಬೆಡ್ ಮಸ್ಕಿಟೋ ನೆಟ್ ಕಾಣಿಸ್ತು. ಇದನ್ನು ಆರ್ಡ್ರ್ ಮಾಡಿದ್ದೆ, ಬಂದಿದೆ. ತುಂಬಾ ಚೆನ್ನಾಗಿದೆ ಇದ್ರ ಕ್ವಾಲಿಟಿ. ಇದನ್ನು ಹಾಕೊಳ್ಳೋದು ಕೂಡ ತುಂಬ ಸುಲಭ. ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ಸ್ಕ್ಯಾನರ್ ಕೊಟ್ಟಿದ್ದಾರೆ, ಸ್ಕ್ಯಾನ್ ಮಾಡಿದರೆ ಸಾಕು, ತುಂಬಾ ಈಸಿಯಾಗಿ ಹಾಕ್ಕೋಬೋದು. ಈ ರೀತಿ ಒಂದು ಎಲಾಸ್ಟಿಕ್ ಕೊಟ್ಟಿರ್ತಾರೆ, ಇದನ್ನು ಬೆಡ್ ಕೆಳಗಡೆ ಹಾಕಿದ್ರೆ ಸಾಕು, ಮಸ್ಕಿಟೋ ನೆಟ್ ಬೆಡ್ಗೆ ತುಂಬಾ ಚೆನ್ನಾಗಿ ಫಿಟ್ ಆಗುತ್ತೆ. ಎರಡೂ ಕಡೆ ಕೂಡ ಜಿಪ್ ಕೊಟ್ಟಿದ್ದಾರೆ. ಒಬ್ಬರು ಮಲಗಿರೋ ಇನ್ನೊಬ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಒಂದೇ ಒಂದು ಕೂಡ ಸೊಳ್ಳೆ ಬರುವಂಥ ಚಾನ್ಸೇ ಇರಲ್ಲ. ಈಗಂತೂ ಚಳಿಗಾಲ ಆಗಿರೋದ್ರಿಂದ ವಿಪರೀತ ಸೊಳ್ಳೆಗಳ ಕಾಟ. ಸೊಳ್ಳೆಗಳ ಕಾಟಕ್ಕೆ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನ ಎಲ್ಲಾದರೂ ಹೊರಗಡೆ ಹೋದಾಗೂ ಕೂಡ ಕ್ಯಾರಿ ಮಾಡಿ, ಬೇಡ ಅಂದರೆ ಕ್ಲೋಸ್ ಮಾಡಿ ತೆಗೆದಿಟ್ಕೋಬೋದು. ಇದೇ ಶೇಪಲ್ಲಿ ಇರುತ್ತೆ, ಕಡಿಮೆ ಸ್ಪೇಸ್ ಹಿಡಿಯುತ್ತೆ. ನಾನು ನನ್ನ ರೂಮ್ಗೆ ಕಿಂಗ್ ಸೈಜ್ ತರಿಸ್ಕೊಂಡಿದ್ದೀನಿ, ನನ್ನ ಮಕ್ಕಳ ರೂಮ್ಗೆ ಕ್ವೀನ್ ಸೈಜ್ ತರಿಸಿದ್ದೀನಿ. ಬ್ಲೂ ಕಲರಲ್ಲಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಸೊಳ್ಳೆಗಳ ಕಾಟ ಅಂತೇಳಿ ಯಾವಾಗಲೂ ಕಿಟಕಿ ಬಾಗಿಲನ್ನ ಕ್ಲೋಸ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೂ ಆಗಲ್ಲ. ಹಾಗಂತ ಸೊಳ್ಳೆಗಳನ್ನ ನೆಗ್ಲೆಕ್ಟ್ ಮಾಡೋಕ್ಕೂ ಆಗಲ್ಲ. ಸೊಳ್ಳೆಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಹಲವಾರು ಕಾಯಿಲೆಗಳು ಬರುತ್ತೆ. ಸೊಳ್ಳೆಗಳಿಗಂತೂ ಇದು ಬೆಸ್ಟ್ ಪ್ರಾಡಕ್ಟು. ನಿಮಗೂ ಏನಾದರೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಸೆಂಡ್ ಮಾಡ್ತೀನಿ.